ಏನ್ರೋ ಮಾಡ್ತಾ ಇದ್ದೀರಾ? ನೀವೆಲ್ಲ ಕೆಲಸ ಮಾಡ್ರೋ. ಸೋಂಬೇರಿಗಳ್ರ. ಏನಮ್ಮ ಮಲ್ಲಿಗೆ, ಹೇಗಿದೆ ಅರೇಂಜ್ಮೆಂಟ್ಸು? ರಾಗಿ ಕೋಲು ಕಣೆ. ರಾಜಿ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ನಮ್ ಮಗುಗೆ ನಂಗೆಲ್ಲ ಗೊತ್ತಿದೆ. ಮಾಡ್ಬೇಕಾದ ಶುಭ ಕಾರ್ಯನ ಯಾವಾಗ, ಎಲ್ಲಿ, ಹೇಗ್ ಮಾಡ್ಬೇಕು ಅಂತ ನೀವು ನಂಗೆ ಹೇಳ್ಬೇಕಾಗಿಲ್ಲ. ಪರಮೇಶಿ, ಅದನ್ ಕಿತ್ತಾಕು. ಕಿತ್ತಾಕು. ಹೋಗ್ರೆ ಇಲ್ಲಿಂದ. ನಿನ್ನ ಮುಖಕ್ಕೆ ಇದು ಬೇರೆ ಕೇಳು. ಬಾರೆ. ಮಲ್ಲಿಗೆ, ವಯಸ್ಸಿಗೆ ಬಂದ ಹೆಣ್ಣು ಮನೆ ಮೂಲೆಯಲ್ಲಿ ಬಿದ್ದಿರ್ಬೇಕು. ನಾಳೆಯಿಂದ ನೀನ್ ಸ್ಕೂಲ್ಗೆ ಹೋಗೋದ್ ಬೇಡ. ಯಾಕೆ ಬೇಡ ಅಮ್ಮ? ನಾಳೆಯಿಂದ ಮಲ್ಲಿಗೆ ಸ್ಕೂಲಿಗೆ ಹೋಗ್ತಾಳೆ. ಬಾ ಕೃಷ್ಣ. ಅಮ್ಮ, ಆರತಿ ಎತ್ತೋದ್ ಬೇಡ, 4 ಜನರನ್ನ ಕರೆಯೋದ್ ಬೇಡ, ಪಾಯಸೂಟ ಹಾಕ್ಸೋದ್ ಬೇಡ. ಅದನ್ನೆಲ್ಲ ನಿಲ್ಲಿಸ್ಬಿಡಿ. ಯಾಕೆಂದ್ರೆ ಅದು ಬರೀ ಸಂಪ್ರದಾಯ ಅಷ್ಟೇ. ಆದ್ರೆ ನಮ್ಮ ಮಲ್ಲಿಗೆ ಓದನ್ನು ಮಾತ್ರ ನಿಲ್ಲಿಸ್ಬೇಡಿ. ಅದು ಅವಳ ಜೀವನ. ಕೃಷ್ಣ, ನಾನು ನಿನ್ನ ಹೆತ್ತ ತಾಯಿ ಕಣೋ. ಹಾ, ಅದಕ್ಕೆ ನೀನೇನ್ ಅನ್ಯಾಯ ಮಾಡಿದ್ರು ನಾನು ಸುಮ್ಮನಿರೋದು. ಮಲ್ಲಿಗೆ ಅಣ್ಣ, ನಾನು ಹೇಳ್ತಾ ಇದ್ದೀನಿ, ನಾಳೆ ನಿನ್ ಸ್ಕೂಲ್ಗೆ ಹೋಗ್ಬೋದು. ಬಾಮ ಹೋಗ. ಬ್ಯೂಟಿಫುಲ್. ಹಾಡು, ಹಾಡು. ಮುಚ್ಚೋ ಬಾಯಿ ನನ್ನ ಮಗನೇ. ಲಂಗ ದಾವಣಿ ಕಾಣಕ್ಕಿಲ್ಲ. ನಮಸ್ಕಾರ ಕಣಕ್ಕೋ ಅಣ್ಣ. ಲಂಗ ದಾವಣಿ ಬೇಗ ಓಡಿಸ್ಬೇಕ. ನೀನಂತ ತೊರೆದು ಬಿಡ್ತೀಯ ಅಲ್ಲೇ ಓಡಿಸ್ಬಿಟ್ರೆ. ಈಗ ಓಡಿಸ್ತೀನಿ. ಓಡಿಸ್ಬೇಕ. ಅಲ್ಲೋರ್ಗಳು ಕುಂತ ಫೋನ್ ಕೊಡ್ತಾ ಇದೀಯಾ? ಇವಾಗಲೋ ದಾಸಯ್ಯ ನನ್ನ ಮಗನೇ ಬಗ್ಗ ಹಿಡಿತೆ ನಮ್ಮನ್ನ. ಹಿಡಿಯ ನೋಡೋಣ ಅಣ್ಣ, ಓಡ್ಸೋಣ. ಇದು ಬಟ್ಟಿ ಓಡ್ಸೋಣ ಬೇಡ.